ಸೊ ಇಂಥ ಒಂದು ಘಟನೆ ನಿಜವಾಗ್ಲೂ ನೋಡೋಕ್ಕೇನೆ ಬೇಸರ ಆಯಿತು. ಸುಮಾರು 11 ಗಂಟೆ ಟೈಮಲ್ಲಿ ದುಬಾರೆ ಕ್ಯಾಂಪ್ನಲ್ಲಿ ನಡೆದಿರುವಂಥ ಒಂದು ಅನಿರೀಕ್ಷಿತ ಘಟನೆ ಇದು. ಯಾವುದೇ ಕಾರಣಕ್ಕೂ ಆನೆಗಳಿಗೆ ದೂಷಿಸೋದು ಬೇಡ. ಯಾಕೆಂದ್ರೆ ಸೊ ಆನೆಗಳ ಹತ್ರನೇ ನಾವು ಹೋಗ್ತಾ ಇರೋದು. ಆನೆಗಳ ಪಕ್ಕ ಇದ್ದಿದ್ದಕ್ಕೆ ಈ ರೀತಿಯ ಒಂದು ಘಟನೆ. ಕರೆಕ್ಟ್ ಆಗಿರುವಂಥ SOP ಇನ್ಮೇಲಾದ್ರೂ ಪಾಲಿಸ್ಬೇಕಾಗತ್ತೆ. ಅಸಲಿಗೆ ಆಗಿದ್ದಂಥ ವಿಚಾರ ಈಗಾಗಲೇ ಎಲ್ಲ ಕಡೆ ಒಂದು ವೈರಲ್ಸ್ ಆಗ್ಬಿಟ್ಟಿದೆ ವಿಡಿಯೋಸ್ಗಳು. ಏನು ಕಂಜನಾನೆ ಮಾರ್ತಂಡಗೆ ತಿವಿತಾ ಇರೋದು. ಸೊ ಒಂದು ವಿಚಾರ ಏನಾಗುತ್ತೆ ಅಲ್ಲಿ, ಅಕಸ್ಮಾತಾಗಿ ಒಂದು ಮಹಿಳೆ, ಚೆನ್ನೈ ಮೂಲದ ಮಹಿಳೆ, ಪ್ರವಾಸಿಗರು ನೀವು ನೋಡೇ ಇರ್ತೀರಿ ಇತ್ತೀಚೆಗೆ ವೀಕೆಂಡ್ಸ್ಗಳಾಗಿರ್ಬೋದು, ಮತ್ತೆ ಈಗ ಒಂದು ಸಮ್ಮರ್ ಸೀಸನ್ ಬೇರೆ, ಬೇಸಿಗೆ ಶಿಬಿರ ಮಕ್ಕಳಿಗೆಲ್ಲ ಫ್ಯಾಮಿಲಿಗೆಲ್ಲ ಫ್ರೀ ಟೈಮ್ ಇರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕೊಡಗಿನತ್ತ ಮುಖ ಮಾಡಿದ್ದಾರೆ. ತುಂಬಾನೇ ಪ್ರವಾಸಿಗರು ದುಬಾರೆಗೂ ಕೂಡ ವಿಸಿಟ್ ಮಾಡ್ತಾರೆ, ಆನೆ ಕ್ಯಾಂಪ್ ವೀಕ್ಷಣೆಗೆ ಅಂತ ಸಹ ಹೋಗ್ತಾರೆ. ಸೊ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಸಹ ಟೂರಿಸ್ಟ್ಗಳು, ಮತ್ತೆ ಈಗ ಕಾವೇರಿ ನದಿ ನೀರು ಕಡಿಮೆ ಇದೆ, ಆರಾಮಾಗಿ ಬೋಟಿಂಗ್ ಇರೋದಿಲ್ಲ, ಈಗ ನೀವು ನದಿಯನ್ನ ದಾಟ್ಕೊಂಡು ಹೋಗ್ಬೋದು ಕಾಲ್ನಡಿಗೆಯ ಮೂಲಕ. ಸೊ ಇವತ್ತು ಕೂಡ ಎಂದಿನಂತೆ ಕ್ಯಾಂಪ್ ಓಪನ್ ಆಗಿದೆ, ಪ್ರವಾಸಿಗರು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡ ಪ್ರವಾಸಿಗರು ಇದ್ರು. ಇವತ್ತು ವೀಕ್ ಡೇ, ಸೋಮವಾರ. ನಿನ್ನೆ ವಿಪರೀತ ಸಂಖ್ಯೆಯಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ವೀಕೆಂಡ್ಸ್ ತುಂಬಾನೇ ಇರ್ತಾರೆ ಜನಗಳು. ಇವತ್ತು ಎಂದಿನಂತೆ ಸೋಮವಾರ ಆರಂಭ ಆಯಿತು. ಇವತ್ತು ಕೂಡ ಜನಗಳು ಸಿಕ್ಕಾಪಟ್ಟೆ ಇದ್ರು. ಆಮೇಲೆ ಕ್ಯಾಂಪ್ಗಳಲ್ಲಿ ಹೆಚ್ಚಾಗಿ ಕನ್ನಡಿಗರಿಗಿಂತ ಬೇರೆ ರಾಜ್ಯದವರೇ ಒಂದು ಜಾಸ್ತಿ ಜನ ಬರೋದು. ಸೊ ಇವರು ಚೆನ್ನೈ ಮೂಲದ ಕುಟುಂಬ, ಗಂಡ ಹೆಂಡತಿ ಮತ್ತೆ ಒಂದು ಪುಟ್ಟ ಮಗು. ಸೊ ಇವ್ರು ಏನ್ ಮಾಡ್ತಾರೆ, ಆನೆ ಸ್ನಾನ ಮಾಡಿಸುವಂತ ವೇಳೆ ಇವ್ರು ಅಲ್ಲೇ ಕೂಡ ನಿಂತಿರ್ತಾರೆ. ಏನು ತುದಿ, ಆನೆ ಏನು ಸ್ನಾನ ಮಾಡಿಸ್ತಾರೆ ಅಲ್ಲೇ ತುದಿ ಮೆಟ್ಲನ್ನ ಇಳ್ಕೊಂಡು ಹೋಗ್ಬೇಕು. ಸೊ ಅಕಸ್ಮಾತ್ ಆಗಿ ಕಂಜನಾನೆ ಏನ್ ಮಾಡುತ್ತೆ, ಮಾರ್ತಂಡಗೆ ದಾಳಿ ಮಾಡುತ್ತೆ. ಮೇಲ್ಗಡೆ ಕಾವಡಿ ಕೂತಿರ್ತಾರೆ, ತುಂಬಾನೇ ಪ್ರಯತ್ನವನ್ನ ಪಡ್ತಾರೆ. ನೀವೇ ನೋಡ್ಬೋದು ವಿಡಿಯೋಗಳೆಲ್ಲ, ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾರೆ. ಒಂದು ಅಂಕುಶದಿಂದ ಕಂಜನ್ಗೆ ತಿವಿಯೋದಾಗಿರ್ಬೋದು ಎಲ್ಲವೂ ಕೂಡ ಮಾಡ್ತಾರೆ. ಬಟ್ ಹತೋಟಿಗೆ ಬರೋದಿಲ್ಲ. ಕಂಜನ್ ಇಮಿಡಿಯೇಟ್ ತಿವಿತಾ ಹೋಗ್ತಾನೆ. ಪಾಪ ಅಲ್ಲಿ ಏನ್ ಕಿರಿಕಿರಿ ಆಗಿದೆ ಪಾಪ ಕಂಜನ್ಗೆ. ಆನೆಗಳಿಗೆ ಕೆಟ್ಟ ಹೆಸರು ಕೊಡೋದು ಬೇಡ. ಇದರಿಂದಾಗಿ ಆನೆಗಳಿಗೆ ದೂಷಿಸೋದು, ಆನೆಗಳಿಂದನೇ ಈ ರೀತಿ ಆಗೋದು. ನಾವು ಅವುಗಳ ಜಾಗದಲ್ಲಿ ಇದ್ದಿದ್ದಕ್ಕೆ ತಾನೇ ಆ ರೀತಿ ಆಗಿದ್ದು. ಅವರು ಏನಾದ್ರು ಅಲ್ಲಿ ಇರಲಿಲ್ಲ, ಮೇಲ್ಗಡೆನೆ ನಿಂತ್ಕೊಂಡಿದ್ರೆ ಈ ಒಂದು ಘಟನೆ ನಡೀತಿರ್ಲಿಲ್ಲ, ಆನೆಗೆ ಮಾತ್ರ ಏಟಾಗೋದು. ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಪಕ್ಕದಲ್ಲೇ ನಿಂತಿರ್ತಾರೆ. ಏನ್ ಮಾಡುತ್ತೆ, ಮಾರ್ತಂಡ ಆನೆ ತಿವಿದ ಒಂದು ರಭಸಕ್ಕೆ ಕೆಳಗಡೆ ಬಿದೋಗುತ್ತೆ ಆ ಮಾರ್ತಂಡ ಆನೆ. ಆದ್ರೂ ಕೂಡ ಕಂಜನ್ ಬಿಡೋದಿಲ್ಲ, ತಿವಿತಾ ಹೋಗುತ್ತೆ. ಅಲ್ಲಿ ಏನ್ ಮಾಡುತ್ತೆ, ಇವರು ಮಹಿಳೆ ಏನ್ ಮಾಡ್ತಾರೆ, ಕೆಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಆನೆ ಕಾಲ ಹತ್ರನೇ. ನೀರ್ ಬೇರೆ ಇರುತ್ತೆ, ಮುಚ್ಚೋಗ್ಬಿಡುತ್ತೆ ನೀರು. ಸೊ ಅದರಿಂದಾಗಿ ತಿವಿತಾ ಮತ್ತೆ ಇಲ್ಲಿ ಕೆಳಗಡೆ ಬಿದೋಗ್ಬಿಡುತ್ತಾರೆ, ಆನೆ ಕೆಳಗಡೆ ಹೋಗ್ಬಿಡ್ತಾರೆ. ಸೊ ಅವರು ಮಹಿಳೆ ಅಗ್ಲಿಕ್ಕೆ ಆಗ್ತಾರೆ. ಅಂಥದ್ರಲ್ಲೂ ಕೂಡ ಪಾಪ ಅವರು ಗಂಡ, ನೀವು ನೋಡ್ಬೋದು ವಿಜುವಲ್ ಅಲ್ಲಿ, ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಒಂದು ಕೈಯಲ್ಲಿ ಮಗುನೇ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಷ್ಟೊಂದು ಒಂದು 60 kg ಆದ್ರೂ ಇರ್ಬೋದು ಆ ಮಹಿಳೆ. ಅವ್ರನ್ನ ಹಿಂಗೆ ಎಳ್ಕೋಬೇಕು ಅಂದ್ರೆ ಒಂದ್ ಕೈಯಲ್ಲಿ ಬಹಳಷ್ಟು ಕಷ್ಟ, ತುಂಬಾನೇ ಬಲ ಪಡ್ತಾರೆ. ಅಂಥದ್ರೂ ಕೂಡ ಕಷ್ಟ ಆಗಿದೆ ಅವ್ರಿಗೆ. ಅಷ್ಟೊತ್ತಿಗಾಗ್ಲೇ ಎಲ್ಲಾ ಬೇರೆ ಕಾವಡಿ ಮಾವುತರು ಎಲ್ಲರೂ ಕೂಡ ಬರ್ತಾರೆ ಹತೋಟಿಗೆ ತರೋಕೆ, ಆದ್ರೂ ಕೂಡ ಆಗೋದಿಲ್ಲ. ಅಂಥದ್ರಲ್ಲೂ ಮಾರ್ತಂಡ ತಿವಿದ್ರು ಕೂಡ ಮೇಲೆ ಎದ್ದೇಳ್ತಾನೆ ಮಾರ್ತಂಡ. ಕಂಜನಿಂದ ದೂರ ಓಡಲು ಪ್ರಯತ್ನ ಪಡ್ತಾನೆ. ಅಷ್ಟೊತ್ತಿಗಾಗ್ಲೇ ನೀವು ಬೇರೆ ವಿಜುವಲ್ ಎಲ್ಲ ನೋಡಿದ್ರೆ ಗೊತ್ತಾಗಿರ್ಬೋದು, ಬೇರೆ ಆನೆಗಳು ಕೂಡ ಗಾಬರಿ ಆಗ್ತವೆ. ಅವರವರ ಆನೆ ಮಾವುತ ಕಾವಡಿಗಳು ಬೇರೆ ಬೇರೆ ಆನೆಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅದ್ರಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಈ ಎರಡು ಆನೆನ ಕಂಟ್ರೋಲ್ ಮಾಡೋಕೆ ಮುಂದಾಗ್ತಾರೆ. ಮಾರ್ತಾಂಡ ಆನೆ ಎದ್ದು ಮುಂದೆ ಓಡುತ್ತೆ, ಆದ್ರೂ ಕೂಡ ಈ ಒಂದು ಕಂಜನನೆ ಹಿಂದೆನೆ ಹೋಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ನಂತರದಲ್ಲಿ ಆನೆ ಹತೋಟಿಗೆ ಬರುತ್ತೆ. ಅಷ್ಟೊತ್ತಿಗೆ ಒಂದು ಮಹಿಳೆ ಅಗ್ಲಿಕ್ಕೆ ಆಗ್ಬಿಟ್ಟಿರ್ತಾರೆ. ಇಮಿಡಿಯೇಟ್ ಅವ್ರನ್ನ ಕುಶಾಲನಗರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾನ್ಯ ಶಾಸಕರಾದಂತ ಮಂತರ್ ಗೌಡ್ರು, ಸೊ ಅವರು ಕೂಡ ಬರ್ತಾರೆ. ಇನ್ನ ಬೇರೆ ಬೇರೆ ಅಧಿಕಾರಿಗಳು, ಅಲ್ಲಿರುವಂತ ಮೇನ್ ಯಾರು ಮುಖ್ಯಸ್ಥರಿರ್ತಾರೆ ಅಧಿಕಾರಿಗಳು, ಅವರು ಸಹ ಬರ್ತಾರೆ. ಏನೇನಾಯ್ತು ಸೂಕ್ತವಾದಂತ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಆಮೇಲೆ ಭೇಟಿ ಕೊಟ್ಟು ಸಂತಾಪವನ್ನ ಸೂಚಿಸ್ತಾರೆ, ಮತ್ತೆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾರೆ. ಮತ್ತೆ ಈಶ್ವರ್ ಖಂಡ್ರೆ ಅವ್ರಿಗೂ ಸಹ, ಅಂದ್ರೆ ನಮ್ಮ ಮಾನ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವ್ರಿಗೂ ಸಹ ಈ ಒಂದು ವಿಷಯ ತಲುಪುತ್ತೆ. ಅವರು ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ, ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮತ್ತೆ ಇನ್ಮೇಲೆ ಕ್ಲಿಯರ್ ಆಗಿ SOP ಯನ್ನು ಪಾಲನೆ ಮಾಡಬೇಕು. ವನ್ಯಜೀವಿಗಳಂದ್ರೆ ಯಾರು ಕೂಡ ಹತ್ರಕ್ಕೆ ಹೋಗ್ಬಾರ್ದು, ಡಿಸ್ಟೆನ್ಸ್ ಅನ್ನ ಕಾಪಾಡ್ಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೇದು. ಅದಕ್ಕೇನೆ ಎಲ್ರು ಕೂಡ, ಅಂದ್ರೆ ಆನೆ ಸಿಬ್ಬಂದಿ ಅವರು ಅದಕ್ಕೆ ಹೇಳೋದು, ಆನೆ ಹತ್ರ ಬರಬೇಡಿ. ಅವ್ರು ಇದ್ರೂ ಕೂಡ ಆನೆ ಮೂವ್ಮೆಂಟ್ ಅಂದ್ರೆ, ಆನೆ ಒಂದು ಯಾವಾಗ ಏನಾಗುತ್ತೆ ಹೇಳಕ್ ಆಗೋದಿಲ್ಲ. ವೈಲ್ಡ್ ಏನೆ, ನೀವ್ ಏನೇ ಟೇಮ್ ಮಾಡಿದ್ರು ಕೂಡ ಆನೆ ಮಾವುತ ಕಾವಡಿನ ಬಿಟ್ಟು ಆನೆಗಳು ಯಾರನ್ನು ಕೂಡ ನಂಬೋದಿಲ್ಲ. ಅವ್ರು ಇದ್ದಾಗ ಹೋಗ್ಬೋದು, ಓಕೆ, ಬಟ್ ಹೆಚ್ಚಾಗಿ ಹೋದ್ರೆ ಅವುಗಳಿಗೂ ಕೂಡ ಕಿರಿಕಿರಿ ಆಗ್ತವೆ. ಸೊ ಮತ್ತೆ ಕ್ಯಾಂಪ್ ನಲ್ಲೂ ಕೂಡ ಅಷ್ಟೇ ಫೀಡಿಂಗ್ ಎಲ್ಲವನ್ನು ಕೂಡ ಮಾಡುತ್ತಾರೆ. ಅದು ದೂರದಿಂದಾನೇ ಮಾಡಬೇಕು. ಅಲ್ಲೇನೋ ಬ್ಯಾರಿಕೇಡ್ ತರ ಹಾಕಿರ್ತಾರಲ್ಲ, ಅಲ್ಲಿಂದಾನೆ ಮಾಡಬೇಕು. ಹತ್ರಕ್ಕೆ ಹೋಗೋದು, ತಿನ್ಸೋದು ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಈಗ ಮಾನ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿದ್ದಾರೆ. ಅಂತರವನ್ನ ಕಾಯ್ದುಕೊಳ್ಬೇಕಾಗತ್ತೆ ಅಂತ. ಮತ್ತೆ ನೆಕ್ಸ್ಟ್ ಇಂದ ಏನೋ ಮೋಸ್ಟ್ಲಿ ಬಾತಿಗೆ ಅವಕಾಶ ಕೊಡೋದಿಲ್ಲ ಅನ್ಸುತ್ತೆ.
ಈ ತರ ಒಂದು ಘಟನೆ ಆಗಿದ್ರಿಂದ ಮಾಮೂಲಿ ಎಲ್ಲ ಬಾತಿಂಗಿಗೆ ಇಲ್ಲಿ ಸಕ್ಕರೆ ಬೈಲಲ್ಲೂ ಸಹ ಬಿಡ್ತಾರೆ. ಬಾತಿಂಗಿಗೆ ಎಷ್ಟು ಫೀಸ್ ಅಂತ ಕಟ್ಟಬೇಕಾಗುತ್ತೆ, ನಿಮ್ಗೆ ಟಿಕೆಟ್ ಅನ್ನೇ ಕೊಡ್ತಾರೆ. ಬಾತಿಂಗ್ಗೆ ಸಪರೇಟ್ ಟಿಕೆಟ್ ಇರುತ್ತೆ. ಸಕ್ಕರೆ ಬೈಲಲ್ಲೂ ಇದೆ, ಮತ್ತೆ ಇದ್ರಲ್ಲೂ ಇದೆ, ದುಬಾರೆಲ್ಲೂ ಇದೆ. ಆದ್ರೆ ಇಲ್ಲಿಲ್ಲ, ಏನು ಮತ್ತಿಗೋಡು ಕ್ಯಾಂಪ್ ಇದೆಯಲ್ಲ ಅಲ್ಲಿಲ್ಲ. ದುಬಾರೆಯಲ್ಲಿ ಮತ್ತೆ ಸಕ್ಕರೆ ಬೈಲಲ್ಲಿ ಮಾತ್ರ ಇರೋದು ಬಾತಿಂಗಿಗೆ. ಸೊ ಅದು ಆ ತರ ಇವತ್ತು ಕೂಡ ಟಿಕೆಟ್ ತಗೊಂಡು ಅವರು ಹೋಗಿದ್ರು ಅನ್ಸುತ್ತೆ. ಬಾತಿಂಗ್ ಏನೋ ಮಾಡಿಸ್ತಾ ಇದ್ರು ಅಥವಾ ನೋಡ್ತಾ ನಿಂತ್ಕೊಂಡಿದ್ರು ಗೊತ್ತಿಲ್ಲ. ಬಾತಿಂಗ್ ಟಿಕೆಟ್ ತಗೊಂಡ್ರೆ ಅವ್ರು ಆ ಕಡೆ ಕೆಳಗಡೆಗೆ ಬಿಡೋದು. ಮತ್ತೆ ತುಂಬಾ ಜನ ಸಹ ಈಗ ಪ್ರವಾಸಿಗರು ನೀವು ಇತ್ತೀಚೆಗೆ ನೋಡ್ತಿರ್ಬೋದು, ಪ್ರವಾಸಿಗರು ಕೂಡ ಜಾಸ್ತಿ ಇದ್ದಾರೆ. ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದೋಗಿದೆ. ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಕ್ಯಾಂಪ್ ನಲ್ಲಿ ರೀತಿಯ ಒಂದು ಘಟನೆ. ಇವರು ಕೂಡ ಹೇಳ್ತಾರೆ ಶಾಸಕರು, ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ವರ್ಷ ನೀವು ನೋಡಿರ್ಬೋದು ಯಾವುದೇ ರೀತಿ ತರ ಒಂದು ಅನಿರೀಕ್ಷಿತ ಘಟನೆ ನಡೆದಿರಲಿಲ್ಲ. ಬಟ್ ಈ ತರ ಒಂದು ಘಟನೆ ಫಸ್ಟ್ ಟೈಮ್ ನಡೆದಿದೆ. ಇನ್ ಮುಂದೆ ಆದ್ರೂ ಒಂದು ಕ್ಲಿಯರ್ ಆಗಿ SOP ಯನ್ನ ಪಾಲಿಸಲಿ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಕಾದು ನೋಡ್ಬೇಕಿದೆ. ಇನ್ ಮುಂದೆ ಈ ತರ ಆಗದೇ ಇರುವ ರೀತಿ ಸಿಬ್ಬಂದಿ ವರ್ಗದವರು ಕಾಪಾಡಬೇಕು. ಯಾಕಂದ್ರೆ ಜನಗಳು ಈಗ ಕ್ಯಾಂಪ್ಗೆ ಬರೋಕ್ಕೂ ಕೂಡ ಸ್ವಲ್ಪ ಎದುರಬಹುದು. ಸೊ ಈ ರೀತಿಯ ಒಂದು ಘಟನೆ ಆಗಿದ್ರಿಂದ ನೆಕ್ಸ್ಟ್ ನೋಡೋಣ ಏನಾಗ್ಬೋದು ಅಂತ. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಇದ್ದೇ ಇದೆ. ಒಂದು ಕಡೆ ಪ್ರಾಣಿ ಪ್ರಿಯರ್, ಅನಿಮಲ್ ಏನಿದೆ, ಆನೆ ಪ್ರಿಯರ್ ಇರ್ತಾರಲ್ಲ, ಅವ್ರಿಗೂ ಕೂಡ ಬೇಸರ. ಪಾಪ ಆನೆಗೆ ಕೆಟ್ಟ ಹೆಸರು ಬಂದ್ಬಿಡುತ್ತಲ್ಲ. ನೆಕ್ಸ್ಟ್ ದಸರಾಗೆ ಕಂಜನ್ನ ಕರ್ಕೋತಾರ ಇಲ್ವೋ, ಅದು ಒಂದು ರೀತಿಯಲ್ಲಿ ಬೇಸರ ಪ್ರಾಣಿ ಪ್ರಿಯರಿಗೆ, ಆನೆ ಪ್ರಿಯರಿಗೆ ಇರುತ್ತೆ. ಏನೇನಾಗುತ್ತೋ ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ನೋಡಿ ಬರ್ತಾ ಇರ್ಬೋದು. ದಿನಕ್ಕೆ ಏನೇನೋ ಒಂದು ಬೆಳವಣಿಗೆಗಳಾಗಿರ್ಬೋದು, ಒಂದು ಬ್ಯಾಡ್ ಇನ್ಸಿಡೆಂಟ್ಗಳು ಆಗ್ತಾ ಇದೆ. ಸೊ ಅದನ್ನೆಲ್ಲ ನೀವು ಕೂಡ ನೋಡ್ತಾ ಇರ್ತೀರಾ. ಒಂದು ಬ್ಯಾಡ್ ಇನ್ಸಿಡೆಂಟ್ ಲಾಸ್ಟ್ ಇಯರ್ ಕೂಡ ಕಂಜನ್ ಮತ್ತೆ ಧನಂಜಯ ಅದೊಂದು ಇಶ್ಯೂ ಆಗಿತ್ತು. ಮತ್ತೆ ದುಬಾರೆ ಕ್ಯಾಂಪ್ ಅಲ್ಲೂ ಕೂಡ ಕಂಜನ್ ಮತ್ತೆ ಧನಂಜಯದ ಇಶ್ಯೂ ಆಗಿತ್ತು. ಬಟ್ ಈಗ ನೋಡಿದ್ರೆ ಈ ತರ ಒಂದು ಮಾರ್ತಂಡ ಮತ್ತೆ ಕಂಜನ್ ಒಂದು ಇಶ್ಯೂ ಆಗೋಯ್ತು. ಅದರಲ್ಲಿ ಮಹಿಳೆ ಕೂಡ ಅಗಲಿಕೆ ಆಗಿದ್ದಾರೆ. ಮತ್ತೆ ಅವರ ಪತಿಗೂ ಕೂಡ ಸಣ್ಣಪಟ್ಟ ಗಾಯಗಳಾಗಿದೆಯಂತೆ. ಅವರು ವೀಲ್ ಚೇರ್ ನಲ್ಲಿ ಕೂತಿರುವುದನ್ನ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಆಸ್ಪತ್ರೆಗೆ ಅನೇಕ ಸಿಬ್ಬಂದಿ ಅಧಿಕಾರಿಗಳು, ಸ್ಥಳೀಯರು ಕೂಡ ಅಲ್ಲಿ ಹೋಗ್ತಾರೆ. ಮುಖ್ಯಸ್ಥರು ಅವರು ಕೂಡ ಹೋಗಿ ಸಾಂತ್ವನ, ಸಂತಾಪ ಎಲ್ಲವನ್ನೂ ಕೂಡ ಸೂಚಿಸಿದ್ದಾರೆ. ಅಲ್ಟಿಮೇಟ್ಲಿ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಇನ್ ಮುಂದೆ ಆದ್ರೂ ಇದನ್ನ ಕ್ಲಿಯರ್ ಆಗಿ ಏನು ಯಾವ ರೀತಿ ಪ್ರೊಸೀಜರ್ ಆಗಿರ್ಬೋದು, ಅಲ್ಲಿ ಕ್ಯಾಂಪ್ಗೆ ಬಂದ್ರೆ ಜನಗಳು ಆನೆಗಳ ಹತ್ರ ಹೋಗದೆ ಇರುವ ರೀತಿ, ದೂರದಲ್ಲಿ ಇರುವ ರೀತಿ, ಮತ್ತೆ ಫೋಟೋ ತೆಗೆಸ್ಕೊಳ್ಳುವಂತ ಒಂದು ಮೇನ್ ಏನಿದೆ ಹುಚ್ಚಿರುತ್ತಲ್ಲ ಅದನ್ನ ಬಿಡ್ಬೇಕು. ಈಗ ಅವ್ರು ಫೋಟೋ ತೆಗೆಸ್ಕೊಂಡ್ರು ಅಂತ ನಾವು ಹತ್ರಕ್ಕೆ ಹೋಗೋದು, ನಮ್ದೊಂದು ಫೋಟೋ ತೆಗೆಸ್ಕೊತೀವಿ, ಆನೆ ದಂತ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಸೊ ಇದರಿಂದಾಗಿ ಆನೆಗೆ ಕಿರಿಕಿರಿ ಆದ್ರೆ ಯಾರಲ್ಲಿ ಅನುಭವಿಸೋದು? ಜನಗಳು, ಅಲ್ಲಿ ಅವ್ರಿಗೆ ಅಪಾಯ. ಸೊ ಹೀಗಾಗಿ ಆನೆಗಳ ಹತ್ರ ಅಂತರವನ್ನ ಕಾಯ್ಕೊಳ್ಬೇಕು. ಸೊ ಓಕೆ, ಯಾಕೆಂದ್ರೆ ಈಗ 10-15 ಜನ, ಈಗ ಒಬ್ರು ನೋಡ್ತಾರ, 10-15 ಜನ ಬಂದ್ಬಿಡ್ತಾರೆ ನಮ್ದೊಂದು ಫೋಟೋ ಅಂತ. ಅದಕ್ಕೆ ಅಲ್ಲಿ ಮಾವುತರು ಹೇಳ್ತಿರ್ತಾರೆ ಹತ್ರಕ್ಕೆ ಬರಬೇಡಿ, ದೂರ ಇರಿ ಅಂತ. ಅಂತಂದ್ರೂ ಕೂಡ ಜನಗಳು ಕೂಡ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದಾಗೂ ಒಂದು ಈ ಒಂದು ದುರಂತದಿಂದಾಗಿ ಅಲ್ಲಿಗ ಒಂದು ಹೊಸ ಪಾಠ ಕಲಿತಂತಾಗಿದೆ. ಯಾವ ರೀತಿ ಅಂತರ ಕಾಯ್ಕೊಳ್ಬೇಕು ಜನರು. ಇದನ್ನೆಲ್ಲ ನೋಡಿ ಜನರಿಗೆ ಒಂದು ರೀತಿಯಲ್ಲಿ ಪಾಠ ಅನ್ಕೋಬಹುದು. ಇದು ನಡಿಬಾರ್ದಾಗಿತ್ತು, ಬಟ್ ಇದರಿಂದನೇ ಈಗ ಎಲ್ರು ಕೂಡ ಎಚ್ಚೆತ್ಕೊಳ್ಳುವಂತ ರೀತಿ ಆಗಿದೆ. ಏನು ಮಾಡಕ್ ಆಗೋದಿಲ್ಲ. ಬಟ್ ಆನೆಗಳಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು. ಮತ್ತೆ ಮಾರ್ತಂಡ ಹೆಲ್ತ್ ಹೇಗಿದೆ ಅಂತ ತುಂಬಾ ಜನರು ಸಹ ಕೇಳ್ತಾ ಇದ್ದಾರೆ. ಮಾರ್ತಂಡ ಈಸ್ ಓಕೆ, ಬಟ್ ನೀವೇ ನೋಡಿರ್ತೀರ ವಿಜುವಲ್ಸ್ ಅಲ್ಲೆಲ್ಲ ದಂತ ಒಳಗಡೆ ಹೋಗ್ಬಿಟ್ಟಿದೆ. ಹೊಟ್ಟೆ ಭಾಗ ಅಲ್ಲೇನೋ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ತುಂಬಾನೇ ಬ್ಲೀಡಿಂಗ್ಸ್ ಆಗಿರ್ಬೋದು, ರಕ್ತ ಕೂಡ ಆಚೆ ಬಂದಿರ್ಬೋದು, ನೀರಿನಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಮತ್ತೆ ಹಿಂದ್ಗಡೆ ಭಾಗಕ್ಕೂ ಕೂಡ, ಅಂದ್ರೆ ಬಾಲದ ಭಾಗಕ್ಕೂ ಕೂಡ ಸ್ವಲ್ಪ ಅಲ್ಲೂ ಕೂಡ ಪೆಟ್ಟಾಗಿದೆ. ಬೇಗ ಹುಷಾರಾಗ್ಲಿ. ಇವರ ಆತ್ಮಕ್ಕೆ, ಅಂದ್ರೆ ಮಹಿಳೆ ಏನು ಅಗಲಿಕೆ ಆಗ್ತಾಳೆ, ಚೆನ್ನೈ ಮೂಲದ ಮಹಿಳೆ, ಪಾಪ ಈಗ ಮಗು ಕೂಡ ತಬ್ಲಿ ಆಗೋಯ್ತು. ಪುಟ್ಟ ಮಗು ಸಹ ಇತ್ತು, ಮಗು ಕೂಡ ತಬ್ಲಿ ಆಗೋಯ್ತು. ಮಹಿಳೆ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ನೆಕ್ಸ್ಟ್ ಈ ರೀತಿಯ ಒಂದು ಅವಘಡ ಸಂಭವಿಸಬಾರದು. ಯಾಕೆಂದ್ರೆ ಆನೆಗಳು ಕೂಡ ನಮ್ಮ ಒಂದು ಪ್ರೌಢ ಆನೆಗಳು. ಯಾಕೆಂದ್ರೆ ಕರ್ನಾಟಕದ ಒಂದು ಆನೆಗಳು ದೊಡ್ಡ ಶಕ್ತಿ, ಮತ್ತೆ ತುಂಬಾನೇ ನೇಮ್ ಮಾಡಿರುವಂತ ಆನೆಗಳು, ಮತ್ತೆ ಒಳ್ಳೊಳ್ಳೆ ಆನೆಗಳು ನಮ್ಮ ಕರ್ನಾಟಕದಲ್ಲಿದೆ. ಒಳ್ಳೊಳ್ಳೆ ಕ್ಯಾಂಪ್, ತುಂಬಾನೇ ಹೆಸರುವಾಸಿಯಾಗಿರುವಂತಹ ಕ್ಯಾಂಪ್ಗಳಿವು. ಕ್ಯಾಂಪ್ಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು, ಆನೆಗಳಿಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು. ಆನೆಗಳು ಕ್ಷೇಮವಾಗಿರ್ಬೇಕು. ಸೊ ಇದೆಲ್ಲ ಒಂದು ಎಲ್ಲ ನೋಡ್ತಾ ಇದ್ರೆ ಜನಗಳೇ ಅಂತರವನ್ನ ಕಾಯ್ಕೊಂಡು ಎಂಜಾಯ್ ಮಾಡ್ಬೇಕು. ಆನೆಗಳು ಹತ್ರ ಹೋದ್ರನೆ ತರ ಇಂತ ಒಂದು ನೋಡಿ. ಅನ್ಫಾರ್ಚುನೇಟ್ಲಿ ಈಗ ಮನುಷ್ಯರು ಅಗಲಿಕೆ ಆದ್ರೂ ಓಕೆ, ಮಹಿಳೆ ಅಗಲಿಕೆ ಆದ್ರೂ ಓಕೆ, ಆದ್ರೆ ಈಗ ಕೆಟ್ಟ ಹೆಸರು ಆನೆಗೆ ಬಂದಿದ್ದು. ನಮ್ಮ ಮನುಷ್ಯರಿಂದ ಆನೆಗಳಿಗೆ ಎಷ್ಟೊಂದೆಲ್ಲ ತೊಂದರೆ ಆಗ್ತಿದೆ ನೋಡಿ. ಸಾಕಾನೆಗಳು ಇದ್ರೂ ಕೂಡ ಅವುಗಳು ಯಾವ ರೀತಿ ವರ್ತಿಸ್ತವೆ, ಯಾವ ರೀತಿ ಮೈಂಡ್ ಚೇಂಜ್ ಆಗ್ತವೆ ಅಂತ ಊಹಿಸೋಕ್ಕೂ ಕೂಡ ಕಷ್ಟ ಆಗತ್ತೆ. ಅದಕ್ಕೆ ಹೇಳೋದು, ಎಲ್ಲರೂ ಕೂಡ ಅಂತರವನ್ನ ಕಾಯ್ಕೊಳ್ಳಿ. ದೂರದಿಂದಾನೇ ನೋಡಿ ಮಾತನಾಡಿಸಿ, ಯಾರು ಕೂಡ ಹತ್ರಕ್ಕೆ ಹೋಗ್ಬಿಡಿ. ಈ ತರ ಬ್ಯಾಡ್ ಇನ್ಸಿಡೆಂಟ್ ಆದ್ರೆ ಒಂದು ಬ್ಲೇಮ್ ತೆಗೆದುಕೊಳ್ಳೋದೇ ಆನೆಗಳಿಗೆ. ತುಂಬಾನೇ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಆನೆಗಳಿಗೆ. ಮತ್ತೆ ಈಗ ಸಚಿವರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ.
ಇವಾಗಿಂದನೇ ಜಾರಿ ಆಗ್ತಾ ಇದೆ. ಯಾರು ಕೂಡ ಹತ್ರಕ್ಕೆ ಹೋಗ್ಬಾರ್ದು, ದೂರದಲ್ಲಿ ಅಂತರದಲ್ಲೇ ಆನೆಗಳನ್ನ ನೋಡಿ ಏನ್ ಎಂಜಾಯ್ ಮಾಡ್ಬೇಕಾ, ದೂರದಲ್ಲೇ ವಿಡಿಯೋ ಮಾಡ್ಕೊಳ್ಳಿ, ದೂರದಿಂದನೇ ಡಿಸ್ಟೆನ್ಸ್ ನಲ್ಲಿ ಫೋಟೋವನ್ನ ತೆಕ್ಕೊಳ್ಳಿ. ಹತ್ರಕ್ಕೆ ಹೋಗೋದು, ಆನೆ ಮುಟ್ಟಿಯ ಫೋಟೋ ತೆಗೆಸ್ಕೋಬೇಕು ಅಂತ ಏನಿಲ್ಲ, ದೂರದಲ್ಲೇ ತೆಗೆಸ್ಕೊಳ್ಳಿ ಫೋಟೋ. ಹತ್ರಕ್ಕೆ ಹೋಗಿ ಏನಾದ್ರು ಅದು ಕಿರಿಕಿರಿಯಾಗಿ ಅದಕ್ಕೆ ಏನಾದ್ರು ಕೋಪ ಬಂದು ಏನಾದ್ರು ಅಟ್ಯಾಕ್ ಮಾಡೋಂಥದ್ದು ಏನಾದ್ರು ಆದ್ರೆ ಯಾರು ಹೊಣೆ? ಹೀಗಾಗಿ ಇನ್ ಮುಂದೆ ಆದ್ರೂ ಒಂದು ಪಾಠ ಆಗಿದೆ, ಇದು ಒಂದು ಲೆಸನ್ ಆಗಿದೆ. ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಮತ್ತೀಗ ದಸರಾ ಬೇರೆ ಬರ್ತಿದೆ, ಎಲ್ರು ಕೂಡ ಫೋಟೋ ಅಂತ ಮುಗಿ ಬೀಳ್ತಾರೆ. ಇನ್ಮೇಲಾದ್ರೂ ಸ್ವಲ್ಪ ಜನರು ಕೂಡ ಅರ್ಥ ಮಾಡ್ಕೋಬೇಕು. ಆನೆ ಫೋಟೋ ಹತ್ರ ಹೋಗಿ ಫೋಟೋ ತೆಕ್ಕೊಳ್ಳೋದು ಯಾರು ಕೂಡ ಹತ್ರ ಮಾಡಬೇಡಿ. ಕಂಜನ್ ಸ್ವಲ್ಪ ಮಸ್ತ್ ಬಂದಿದೆಯೇನೋ, ಇನ್ನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ಕಂಜನ್ ಈ ರೀತಿ ಮಾಡೋದೇ ಅಲ್ಲ, ಬಟ್ ಏನಾಯ್ತು ಅಲ್ಲಿ ಪಾಪ ಅಲ್ಲಿ ಇದ್ದಂತ ಜನರಿಗೇನೆ ಗೊತ್ತು. ಜನರು ಕೂಡ ಕಾಬ್ರಿ ಆಗಿದ್ದಾರೆ, ಎಲ್ಲರೂ ಕೂಡ ಓಡಿದ್ದಾರೆ. ಆ ಕಡೆ ಬೇರೆ ಬೇರೆ ಆನೆಗಳಿಗೂ ಕೂಡ ಅಲ್ಲಿ ವನರಾಜ ಇದ್ದ, ಇನ್ನ ಬೇರೆ ಬೇರೆ ಆನೆಗಳು ಇದ್ವು. ಫುಟೇಜ್ ಎಲ್ಲ ನೀವು ನೋಡಿರ್ತೀರ, ನ್ಯೂಸ್ಗಳೆಲ್ಲ ಬಂದಿದೆ. ಎಲ್ಲ ಆನೆಗಳು ಕೂಡ ಚಲ್ಲಪಿಲಿಯಾಗಿ ಓಡಿದವೆ. ಅದನ್ನ ಹತೋಟಿಗೆ ತೆಗೆದುಕೊಳ್ಳೋಕೆ ಅವರವರ ಮಾವುತರು ಕಾವಡಿಗಳು ಕೂಡ ಅವರು ಸಹ ಓಡಿದ್ದಾರೆ. ಈ ಕಡೆ ಈ ಎರಡು ಆನೆಗಳನ್ನ ನಿಯಂತ್ರಣ ಮಾಡಕ್ ಅವರು ಕೂಡ ಪರದಾಡಿದ್ದಾರೆ. ಇಂಥ ಎಲ್ಲ ಘಟನೆಗಳು ಸಂಭವಿಸಿರುವಂತದ್ದು. ಸೊ ನೋಡೋಣ ನೆಕ್ಸ್ಟ್ ಏನೇನು ಆಗುತ್ತೆ. ಕ್ಲಿಯರ್ ಕಟ್ SOP ನೆಕ್ಸ್ಟ್ ಪಾಲನೆ ಮಾಡಬೇಕಾಗುತ್ತೆ ಜನರು, ಯಾರ್ಯಾರು ಪ್ರವಾಸಿಗರಲ್ಲಿ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಆನೆಗಳು ನಮಗೆ ಬೇಕು, ಯಾರು ಕೂಡ ಆನೆಗಳನ್ನ ದೂಷಿಸೋದು ಬೇಡ, ಆನೆಗಳಿಗೆ ಕೆಟ್ಟ ಹೆಸರು ಕೊಡೋದು ಬೇಡ. ದಯವಿಟ್ಟು ಇದನ್ನ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇದೀಗ ಹೊಸ SOP ಈಗ ರಚನೆ ಆಗ್ತಾ ಇದೆ. ಮಾನ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಇದನ್ನ ಆದೇಶವನ್ನು ಹೊರಡಿಸಿದ್ದಾರೆ. ಇದೇನು ಅಂದ್ರೆ ನಾಳೆಯಿಂದ ಇದು ಜಾರಿ ಆಗ್ತಿದೆ. ಕರ್ನಾಟಕದಲ್ಲಿರುವಂತ ಎಲ್ಲಾ ಸಾಕಣೆ ಶಿಬಿರ ಏನಿದೆ 100 ಅಡಿ ಡಿಸ್ಟೆನ್ಸ್ ಅಲ್ಲಿ ಆನೆಗಳನ್ನ ಏನ್ ಸ್ನಾನ ಮಾಡಿಸುತ್ತಾರೆ ಅದನ್ನ ವೀಕ್ಷಣೆ ಮಾಡ್ಬೋದು. ಹತ್ರಕ್ಕೆ ಹೋಗೋದು, ಸೆಲ್ಫಿ ತೆಕ್ಕೊಳ್ಳೋದು, ಆನೆಗಳ ಮೈ ತೊಳೆಯುವಂಥದ್ದು ಏನು ಕೂಡ ಮಾಡಬಾರ್ದಂತೆ. ಇದೀಗ ಹೊಸ SOP ಅನ್ನು ರಚನೆ ಮಾಡ್ತಾ ಇದ್ದಾರೆ. ಅದನ್ನ ಆದೇಶವನ್ನು ಹೊರಡಿಸಿದ್ದಾರೆ ಮಾನ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು. ನಾಳೆಯಿಂದನೇ ಇದು ಜಾರಿಗೆ ಆಗ್ತಾ ಇದೆ. ಯಾರು ಕೂಡ ಇನ್ ಮುಂದೆ ಆನೆಗಳ ಹತ್ರಕ್ಕೆ ಹೋಗ್ಬಾರದು, ದೂರದಲ್ಲಿ ಇರಬೇಕು, ಅಂತರ ಕಾಯ್ಕೊಳ್ಳಿ. ಹೊಸ SOP ಇದು. ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಿ. ಇದನ್ನ ಫಾಲೋ ಮಾಡಿದ್ರೆ ಆನೆಗಳಿಗೆ ಒಳ್ಳೆಯದು, ಮನುಷ್ಯರಿಗೂ ಕೂಡ ಒಳ್ಳೆಯದು. ಸೊ ಹೀಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. 100 ಅಡಿ ಡಿಸ್ಟೆನ್ಸ್ ಅಲ್ಲಿ ಈಗ SOP ಬಂದಿರೋದು. ಆನೆ ಮೈ ತೊಳೆಯುತ್ತಿರ್ತಾರಲ್ಲ, 100 ಅಡಿ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಅಷ್ಟೇನೆ. ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ ಅಂತ SOP ಅಲ್ಲಿ ತಿಳಿಸಲಾಗಿದೆ. ನೋಡೋಣ ನೆಕ್ಸ್ಟ್ ಇನ್ನೇನೇನು ಹೊಸ ರೂಲ್ಸ್ಗಳು ಬರುತ್ತೆ ಅಂತ. ಒಟ್ಟಾರೆ ಈ ಒಂದು ರೂಲ್ಸ್ ಎಲ್ರಿಗೂ ಕೂಡ ಒಳ್ಳೇದಾಗುವಂತ ರೂಲ್ಸೇ, ಮತ್ತೆ ಆನೆಗೂ ಕೂಡ ಒಳ್ಳೇದಾಗುವಂತ ರೂಲ್ಸೇ. ಆನೆಗಳಿಗೆ ಇನ್ನು ಮುಂದೆ ಕಿರಿಕಿರಿ ಆಗೋದಿಲ್ಲ, ಆರಾಮಾಗಿ ಅವುಗಳು ಸ್ನಾನ ಮಾಡ್ತವೆ.